ನಂದವ. ಅಜ್ಜ, ಹೋಗಿ ಬಂದ್ರಿ ಹೊಲಕ್ಕ? ಹ್ಞೂನವ ಹೋಗಿ ಬಂದ. ಎಲ್ಲಿ ನಿಮ್ಮ ಅಜ್ಜಿ ಕಾಣಲ್ಲ ಹೊಂಟಾಳ? ಅಜ್ಜ, ಅಜ್ಜಿ ನನ್ನ ಸಲಿಂದು ಬಿಸಿ ಬಿಸಿ ಚಕ್ಕುಲಿ ಮಾಡ್ಕೊಂಡು ಬರ್ತೀನಿ, ಇಲ್ಲೇ ಕೂಡ ಅಂತ ಹೇಳಾಳ. ಅದಕ್ಕೆ ಇಲ್ಲಿ ಕುಂತೀನಿ. ಕೂಡಜ್ಜ, ನಿಂಗೂ ತಗೊಂಡು ಬರ್ತಾಳ. ಮಸ್ತ್ ಮಾಡ್ತಾಳ ಅಜ್ಜಿ ಬಿಸಿ ಬಿಸಿ ಚಕ್ಕುಲಿ. ಹೌದೇನ? ಆಯ್ತು ತಗೋವ. ಭಾಳ ವರ್ಷ ಆಗಿತ್ತು ಬಿಡು ಚಕ್ಕುಲಿ ತಿನ್ಲಾರ್ದು. ಚಲೋ ಆಯ್ತು ಮೊಮ್ಮಗಳ. ನಿನ್ಲಿಂತ ತಿನ್ನಂಗಾಯ್ತು ನೋಡು. ಇದ್ದಿಲ್ಲತ್ತಂದ್ರೆ ನಿಮ್ಮ ಅಜ್ಜಿಗೆ ಏನಾರ ಮಾಡ್ಲಿಕ್ಕೆ ಹೇಳಿದ್ರ ನನ್ನ ಸೊಂಟ ಬ್ಯಾನ್ ಆಗ್ಲಿಕತ್ತದ, ನನ್ನ ಕೈ ಬ್ಯಾನ್ ಆಗ್ಲಿಕತ್ತದ ಅನ್ನಕ್ಕಿ. ಈಗ ನೋಡು ಮೊಮ್ಮಗಳ ಸಲಿಂದ ಎದ್ದು ಹ್ಯಾಂಗ್ ಮಾಡ್ತಾಳ. ಹಂಗಂತಿರ್ತಾಳೇನ? ಅಂದ್ರೂ ಅಜ್ಜ, ಈ ಟೈಮಿಗೆ ಇಷ್ಟು ದೊಡ್ಡ ಮನೆ ನೋಡಿಕೊಂಡು ಎಲ್ಲ ಕೆಲಸ ಮಾಡೋದು ಅಜ್ಜಿಗೂ ಭಾಳ ಕಷ್ಟ ಆಗ್ತದ ಅಜ್ಜ. ಈ ಮನೆಗೆ ಸುಮ್ಮ ಕೆಲ್ಸಕ್ಕೆ ಯಾರಿಗಾರ ಇಟ್ಕೋಬೇಕು, ಬೇಡ ಒಬ್ರಿಗೆ? ಇಲ್ಲಿ ಕೆಲ್ಸದವ್ರು ಸಿಗೋದು ಅಜ್ಜಿ ಆತದ ಮೊಮ್ಮಗಳ. ಬರ್ಲಕ್ ನಾನೇ ಯಾಕಂತಾರ. ಆಯ್ತು ಬಂದ್ರುನು ಅಂತ ಇಟ್ಕೋ. ಅವ್ರಿಗೆ ತಿಂಗಳಿಗೆ ಈಟ್ ಅಂತೇಳಿ ಕೊಡ್ಬೇಕಾಗ್ತದ. ಅದು ಕೊಡ್ಲಕ್ಕ ಇವ ನಿಮ್ಮ ಮಾವ ಲೆಕ್ಕ ಹಾಕ್ತಾನವ. ಅದು ಒಟ್ಟು ರೊಕ್ಕ ಬಿಚ್ಚಿಗೆ ಲೆಕ್ಕ ಹಾಕ್ತಾರ ಅವ್ರಿಬ್ಬರು ಗಂಡ ಹೆಂಡತಿ. ಮತ್ತೆ ನಾವರ ಎಲ್ಲಿಂದ ಕೊಡಮಿ? ಹಂಗಾಗಿ ಹೆಂಗಾರ ಆದೈತೆ ಅಂತೇಳಿ ಮಾಡ್ಕೊಂಡು ಹೋಗೋದು, ಮತ್ತೇನು. ಅಜ್ಜ, ನೀ ಏನು ಚಿಂತೆ ಮಾಡಬೇಡ. ನಾ ಚೆಂದಾಗಿ ಓದಿ ಪಾಸಾಗಿ ಮುಂದೊಂದು ದೊಡ್ಡ ನೌಕರಿ ಮಾಡ್ತೀನಲ್ಲ, ಅವಾಗ ಇಲ್ಲಿ ನಿಮಗೆ ನೋಡ್ಕೊಳಕಂಥೇಳಿ ಇಬ್ಬರಿಗೆ ಇಡ್ತೀನಿ ಕೆಲ್ಸಕ್ಕೆ. ಏನು ನೀ ಏನು ಚಿಂತೆ ಮಾಡಬೇಡ ಅಜ್ಜ, ನಾನು ನಿಮಗೆ ಚಂದ ನೋಡ್ಕೊತೀನಿ ಅಜ್ಜ. ಹೆತ್ತ ಮಗ ಒಂದು ದಿನ ಅಂದಿಲ್ಲವ. ಒಂದು ದಿನ ನಾನು ನಿಮಗೆ ಚಂದ ನೋಡ್ಕೋತೀನಿ ಅಪ್ಪ ಅವ್ವ ಅಂತ ಅಂದಿಲ್ಲ. ಹೆಂಡತಿ ಮಕ್ಕಳು ಅಂಥೇಳಿ ಆ ಕಡೆ ಆಗ್ಬಿಟ್ಟ. ನೀನು ನೋಡವ, ನನ್ನ ಮೊಮ್ಮಗಳು ಎಟ್ಟೆ ಆಗಲಿ ಕೊಟ್ಟು ಮನೆಗೆ ಹೋಗಕ್ಕಿ. ಆದ್ರೂ ಒಂದು ಮಾತಿಗರ ಅಂದಲ್ಲವ. ಖರೇನು ಮನ್ಸಿಗೆ ಭಾಳ ಅಂದ್ರೆ ಭಾಳ ನಿರಾಳ ಆಯ್ತು. ಖುಷಿ ಆಯ್ತವ, ಖುಷಿ ಆಯ್ತು. ನಮ್ಮ ಸೀತಾ ಪುಣ್ಯ ಮಾಡ್ಯಾಳ ನಿನ್ನಂಥ ಮಗಳಿಗೆ ಪಡಿಲಕ್ಕ. ಭಾಳ ಪುಣ್ಯ ಮಾಡ್ಯಾಳ ನನ್ನ ಮಗಳು ನಿನ್ನಂಥ ಮಗಳಿಗೆ ಪಡ್ಯಾಕ. ಚಂದ ಓದಿ ಜೀವನದಾಗ ಮುಂದೆ ಬಾವ. ನಿಮ್ಮಪ್ಪ ಒಂದು ಕನಸೇ ಈಗ ನೀನು. ಎಲ್ಲ ಅವರು ನಿಂದ್ರಾಗೆ ಕಾಣಬೇಕು. ಅವ್ರ ಜೀವನದಾಗ ಭಾಳ ನೊಂದಾರಿ ಇಬ್ಬರು ಗಂಡ ಹೆಂಡತಿ. ಎಂದಿನ ಹಿಡಿದು ಬಡತನ ಬಡತನ ಅಂಥೇಳಿ ಇದ್ರಾಗೆ ಅರ್ಧ ಜೀವನ ಕಳೆದರು. ನಿಮ್ಮಪ್ಪ ನಿಯತ್ ನಿಂತು ಬದುಕವ. ಒಬ್ಬರು ಹೊಟ್ಟಿ ಮೇಲೆ ಬಡ್ದು ಮುಂದಕ್ಕೆ ಬರ್ಬೇಕನ್ನವಲ್ಲ. ಒಳ್ಳೆ ಮನುಷ್ಯ, ದೇವ್ರಂಥ ಮನುಷ್ಯ. ಹಂಗಾಗಿ ಯಾರ ತಲೆ ಮೇಲೆ ಟೋಪಿ ಇಡ್ಲಾರ್ದಂಗೆ ನಿಯತ್ಲಿಂದು ಬದುಕ್ಬೇಕಂತೇಳಿ ಹಿಂಗತನ್ ನೋಡವ. ಇದ್ದಿಲ್ಲತ್ತಂದ್ರೆ ಅವ ಮುಂದಕ್ಕೆ ಬರ್ಲಿಕ್ಕೇನು ಬೇಕಾದಷ್ಟು ದಾರಿ ಇತ್ತು. ಆದ್ರೆ ನಮ್ಮ ರಾಮಣ್ಣ ಯಾವತ್ತೂ ಆ ದಾರಿ ತಪ್ಪಲಿಲ್ಲ. ಬಡತನ ಇದ್ದರಿತ್ತು ಯಾವತ್ತರ ಸುಧಾರಸಮಿ ಇದ್ರಾಗೆ ಮುಂದೆ ಬರಮನ್ನವ ಮನುಷ್ಯ. ಚಂದ ನೋಡ್ಕೋ ಅವ್ರಿಗೆ. ಹ್ಞೂ ಅಜ್ಜ, ನನಗೂ ಅದೇ ಆಸೆ ಇದೆ. ನಮ್ಮಪ್ಪ ಅವಾಗ ಚಂದ ನೋಡ್ಕೋಬೇಕು. ನಿಮಗೂ ಚಂದ ನೋಡ್ಕೋತೀನಿ ಅಜ್ಜ. ಎಲ್ಲರಿಗೂ ಒಟ್ಟು ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ನಾನು ಎಲ್ಲರಿಗೂ ಖುಷಿಯಾಗಿಡ್ಬೇಕು ಅನ್ನೋದೊಂದೇ ನನಗೆ ಆಸೆ. ನನಗೆ ನಂದಂತ ಯಾವುದೋ ಆಸೆ ಕನಸು ಯಾವುದೂ ಇಲ್ಲ ಅಜ್ಜ. ನಾನು ಏನು ಕನಸು ಆಸೆ ಏನು ಇಟ್ಕೊಂಡ್ರು ನನ್ನ ತಂದೆ ತಾಯಿ ಮೇಲೆ ಅಷ್ಟೇ. ನಂದವ, ತಗೋವ, ಬಿಸಿ ಬಿಸಿ ಅದ, ಈಗ ತಿನ್ನವ. ಈಗ ತಿನ್ನು. ವಾವ್ ಅಜ್ಜಿ, ನೋಡೋಕ್ಕೆ ಎಷ್ಟು ಮಸ್ತ್ ಕಾಣಿಸ್ಲಾಗತ್ತದ. ಇನ್ನು ತಿನ್ನಕ ತಿನ್ನವ. ನಿನ್ನ ಸಲಿಂದೆ ಮಾಡೀನಿ, ತಿನ್ನ. ನೀವು ಯಾವಾಗ ಬಂದ್ರಿ? ನೋಡೇ ಇಲ್ಲ ನೋಡಿ ನಾನು. ನಿಂದರಿ, ನಿಮ್ಗೆ ಹಾಕೊಂಡು ಬರ್ತೀನಂತ. ಬಿಸಿ ಅದ, ಹೀಗೆ ತಿನ್ನಕ್ಕೆ ಚಂದ ಹತ್ತದ. ತಣ್ಣಗಾದ್ರೆ ಸೇರಲ್ಲ ತಿನ್ನಕ್ಕೆ. ನಂಗೂ ಹಾಕೊಂಡ್ ಬರ್ತೀಯಾ? ನಾನು ಎಲ್ಲಿ ಮೊಮ್ಮಗಳಿಗೆ ಹೊಟ್ಟೆ ಮಾಡಿದ್ದೇನೋ ನನಗೆ ಸಿಗ್ತದ ಇಲ್ಲ ಚಕ್ಕುಲಿ ಅನ್ಕೊಂಡಿದ್ದ. ಮಾಡೀನ್ರಿ, ನಿಮಗೆ ಬಿಟ್ಟು ಅದು ಹೆಂಗೆ ತಿಂತೀನಿ ನಾನು. ಎಲ್ಲರಿಗೂ ಸೇರಿಸೇ ಮಾಡೀನಿ. ಹಾಕೊಂಡು ಬರ್ತೀನಿ ತಡ್ರಿ. ಇಲ್ಲೇ ನಾನು ಹಾಕೊಂಡು ಬರ್ತೀನಿ. ಅಷ್ಟು ಮಂದಿ ತಿಂದ್ರಾಯ್ತು. ನಂದವ ತಿನ್ನವ, ಹಂಗೆ ಕುಂತೆಲ್ಲ. ಇಲ್ಲ ಅಜ್ಜ, ಅಜ್ಜಿನೂ ಬರಲಿ, ಎಲ್ಲರೂ ಸೇರೇ ತಿಂದ್ರಾಯ್ತು. ಅಜ್ಜ, ನೀನು ನಾಳೆಗೆ ಏನು ಕೆಲಸ ಇದ್ದಿಲ್ಲ ಅಂತಂದ್ರೆ ನನಗೆ ಊರಿಗೆ ಬಿಟ್ಟು ಬರ್ತೀಯ? ನನಗೆ ಇನ್ನೂ 2 ದಿನದಾಗ ಅದು ರಿಸಲ್ಟ್ ಬರೋದದ. ಹಾಗೆ ಊರಿಗೆ ಹೋಗ್ತೀನಿ ಅಜ್ಜ. ಇಲ್ಲಿ ಬ್ಯಾಸರ ಹೊಂಟದ ಅಜ್ಜ ನನಗೆ. ಅದಕ್ಕೆ ಅಜ್ಜಿ ಅಂದಳು, ನಿಮ್ಮ ಅಜ್ಜ ಕೇಳಿ ಹೇಳ್ತೀನಿ ಆಯ್ತಂತಂದ್ರೆ ನಾನು ಬರ್ತೀನಿ ಜೊತೆಗೆ, ಎಲ್ಲರೂ ಹೋಗಮ್ಮಿ ಅಂತಂತಂದಾಳ. ಅಜ್ಜ ಬಿಟ್ಟು ಬರ್ತೀಯ ಅಜ್ಜ? ನಾಳಿಗ್ಯಾ ಇರ್ಬೇಕಿಲ್ ಮೊಮ್ಮಗಳ ಇನ್ನಂತ ಹೊಡೆ ದಿನ. ನೀನು ಬಂದಿದ್ದು ಹಿಡಿದು ಮನೆಗೆ ಒಂದು ಕಳಿ ಬಂದದವ. ಇಲ್ದ್ರ ನಾನು ನಿಮ್ಮ ಅಜ್ಜಿ ಇಬ್ಬರೇ ನೋಡಿ ಇಟ್ಟು ದೊಡ್ಡ ಮನ್ಯಾಗ ಬ್ಯಾಸರು ಬರ್ತಿರ್ತದ. ನಮಗ ಉಂಡ್ರೆ ತಿಂದ್ರೆ ಅಂತ ಕೇಳೋರಿರಲ್ಲ, ಹೇಳೋರಿರಲ್ಲ. ನೀನು ಬಂದು ನನ್ನ ಜೀವಕ್ಕೆ ಎಷ್ಟೋ ಸಮಾಧಾನ ಖುಷಿ ಆಯ್ತವ. ಇರು ಇನ್ನೊಂದು ಸ್ವಲ್ಪ ದಿನ, ಮತ್ತೆ ಯಾವಾಗ ಬರ್ತೀನಿ ನೀನು ಆಗಲ್ಲ ಬಿಡಲ್ಲ. ಇಲ್ಲ ಅಜ್ಜ, ಯಾಕೇನೋ ಅಪ್ಪ ಒಂದು ಕಡೆ ಜೀವ ನೆನೆಸ್ಲಾಗತ್ತದ. ಹಾಗೆ ನನ್ನ ಗೆಳತಿ ಅದಾಳಲ್ಲಿ, ನನ್ನ ಜೀವದ ಗೆಳತಿ, ಆಕಿಗೂ ನೋಡ್ಬೇಕು ಅನ್ಸ್ಲಾಗತ್ತದ. ಅದಕ್ಕೆ ಹೋಗ್ತೀನಿ ಅಜ್ಜ. ಮತ್ತು ನೀವು ಬರ್ತೀರಲ್ಲ ಹೆಂಗೆ, ನೀವು 1-2 ದಿನ ಅಲ್ಲೇ ಇರಟ್ರೆ, ಆಮೇಲೆ ಮತ್ತು ನಾನು ಯಾವಾಗಾರ ಬರ್ತೀನಂತ ಅಜ್ಜ. ಈಗ ಊರಿಗೆ ಕಳಿಸಜ್ಜ. ಹ್ಞೂ ಆಯ್ತು ತಗೋವ. ಅಂದ್ರ ನಾಳಿಗೆ ಹೋಗ್ಬಿಡಮ್ ತಗೋ. ಯಾಕಂತಂದ್ರ ನೀನು ಇಷ್ಟೊಂದು ನೆನ್ಸ್ಲಾಗತ್ತಿದಿ. ಆಯ್ತು ಹೋಗಮ್ಮಂತ ತಗೋ. ನಾನು ನಿಮ್ಮ ಅಜ್ಜಿ ಬಂದು ನೀನು ಬಿಟ್ಟು ಬರ್ತೀವಂತ. ಈಗ ರೀ ತಗೋರಿ.
ನಮ್ಮ ನಂದವ ನಾಳೆಗೆ ಊರಿಗೆ ಬಿಟ್ಟು ಬರ್ರಿ ನಡ್ರಿ ಅಂತ ಅನ್ಲಕತ್ತಾಳ. ಅದಕ್ಕೆ ಮತ್ತು ಹೆಂಗೆ ಕಳ್ಸಮೇನು? ಹ್ಞೂ ನೋಡ್ರಿ, ನಾನು ಎಟ್ಟು ಹೇಳ್ದ ಇರೋವ ಇನ್ನೊಂದು 2 ದಿನ ಅಂತ ಕೇಳಲು ಹೊಂಟಾಳ. ಮತ್ತು ಕಳಿಸಿ ಬಂದ್ರೆ ಆಯ್ತು ತಗೋರಿ, 1-2 ದಿನ ನಾವು ಅಲ್ಲೇ ಇದ್ದು ಬರಮಂತ. ಕಳಿಸ್ ಬರಮ್ ತಗೋರಿ, ಅದೇನೋ ರಿಸಲ್ಟ್ ಅದು ಬರೋದದ ಅಂತ. ಮತ್ತು ಆಕಿಗೆ ಜೀವ ಯಾಕೆ ನಾನು ನೆನೆಸ್ಲಾಗತ್ತದ. ಅದಕ್ಕೆ ಹೋಗಿ ಬರಲ್ಲ ಯಾಕೆ ಮತ್ತು ಬರಂಗದಾಳ ಯಾವಾಗಾರ. ಈಗ ಬಿಟ್ಟು ಬರಮ್ ತಗೋರಿ ನಾಳೆ. ಅಜ್ಜಿ ಆಮೇಲೆ ಮಾತಾಡಮಂತ, ಈಗ ಚಕ್ಕುಲಿ ತಿನ್ನಂಬ ಅಜ್ಜಿ, ಮತ್ತು ತಣ್ಣಗಾದ್ರೆ ಸೇರಲ್ಲ. ಆಯ್ತು ತಗೋವ ಮೊಮ್ಮಗಳೇ, ಬಾ ತಿನ್ನಮಂತ. ಬರ್ರಿ ನೀವು ಎಲ್ಲ ಚಕ್ಕುಲಿ ತಿನ್ನಮಂತ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಈ ಚಕ್ಕುಲಿ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿರಿ, ಮತ್ತು ಯಾರಿಗೆ ಇಷ್ಟ ಅನ್ನೋದು ಕಮೆಂಟ್ ಮಾಡಿರಿ. ನಮ್ಮ ಕಡೆಗಂತೂ ಇದು ಭಾಳ ಫೇಮಸ್ ರೀ. ಯಾವಾಗಾರ ಒಂದು ಸರಿ ಮಾಡಿಕೊಂಡು ಡೆಫಿನೆಟ್ಲಿ ತಿಂತೀವಿ ರೀ, ನಾವು ಮಿಸ್ ಮಾಡಲ್ಲ. ಸೊ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿರಿ. ಬರ್ರಿ ಹಾಗೆ ಚಕ್ಕುಲಿ ತಿನ್ನಮ್. ಅದು ಎಟ್ಟು ಬಾಯಿ ಬಿಡ್ಲಕತ್ತೀರಿ, ಹೊರಗೆಲ್ಲ ಕೇಳ ಹೊಂಟದ. ಏನಾಗ್ಯದ ನಿಮಗ? ಮತ್ತೆ ಯಾಕೋ ಪಂಚಾಯತಿ ಕಟ್ಟಿ ಚಾಲು ಮಾಡ್ಕೊಂಡು ನಿಂತಿರಲ್ಲ, ಏನಾಗ್ಯದ? ಒಟ್ಟ ಈ ಮನೆಗೆ ನನ್ನ ಮಗಳು ಬಂದಳು ಅಂತಂದ್ರೆ ನೀನು ಹೆಣತಿ ಪಂಚಾಯತಿ ಕಟ್ಟಿ ತೆಕ್ಕೊಂಬದು ನಿಂತು ಬಿಡ್ತಾಳ. ಅದು ಆಯ್ತು ಇದು ಆಯ್ತತ, ಮತ್ತೆ ಈಗೇನು ತೆಕ್ಕೊಂಡು ನಿಂತಿದವ? ಎಟ್ಟತ್ತಾಯ್ತು ಕೇಳಕತ್ತೀನಿ, ಒಬ್ಬರು ಬಾಯಿ ಬಿಡ್ಲಾರ್ದಂಗೆ ಹಿಂಗೆ ನಿಂತು ಬಿಟ್ಟಿರಲ್ಲ. ಏನಾಗ್ಯದ ನಿಮಗೆ? ಒಂದಿಟ್ಟು ಹೇಳ್ತೀರೇನ ಏನಾಗ್ಯದ ಅಂತ ಹೇಳಿ? ನಿನ್ನ ಮಗಳಿಗೆ ಆಸ್ತಿದಾಗ ಪಾಲ್ ಬೇಕಂತ ನಾಳೆಗೆ ಮತ್ತು ನನ್ನ ಮಗಳು ಬೇರೆದವ್ರ ಮನೆ ಸೊಸೆಯಾಗಿ ಹೋದಳು ಅಂತಂದ್ರೆ ಆಸ್ತಿ ಎಲ್ಲ ಅವ್ರ ಮನೆ ಕಡೆಗೆ ಹೋತದ ಅಂತ ಹೇಳಿ ಅದಕ್ಕೆ ಈಗ ಆಸ್ತಿಗೆ ನಿಂತಾಳ ನೋಡಿ ನಿನ್ನ ಮಗಳು. ಹಂಗೆ ನನ್ನ ಮಗಳು ಏನೋ ಆಕಿನ ಮನೆ ಸೊಸೆ ಆಗದ ಯೋಗ್ಯತೆ ಇಲ್ಲತ್ತ ನನ್ನ ಮಗಳಿಗೆ. ಅದಕ್ಕೆ ಆಕಿ ನನ್ನ ಮಗಳಿಗೆ ತೊಗೊಂಬಲ್ಲತ್ತ ಆಕಿನ ಮಗನಿಗೆ. ಅದು ಮಾತು ಕೊಟ್ಟಿದ್ದು ಎಲ್ಲ ಮುರಿದು ಹಾಕ್ತಾಳಂತ ನೋಡು ನಿನ್ನ ಮಗಳು. ಏನು ಹೇಳ್ತಿ ಏನು ಕೇಳ್ತಿ ನೋಡು. ಅವ್ವ ಇದ್ರಾಗ ನಾ ಕೇಳಿದ್ದು ಏನು ತಪ್ಪದ? ನನ್ನ ಮನೆಗೆ ಎಂಥ ಸೊಸಿ ತರ್ಬೇಕನ್ನೋದು ನನಗೆ ಗೊತ್ತಾಗಲ್ಲ. ಅದೇನ ಹಿರಿಯರು ಮಾತು ಕೊಟ್ಟಿದ್ದ ಸಲಿಂದ ಈಗ ನಾನು ಇಷ್ಟ ಇಲ್ದ್ರೂ ಈಕಿಗೆ ಮನೆ ತುಂಬಿಸ್ಕೊಲ್ಲೇನು ನಾನು? ನೀ ಯಾವಕ್ಕೆ ನನ್ನ ಮಗಳಿಗೆ ಮನೆ ತುಂಬಿಸ್ಕೊಂಬಕ್ಕೆ? ನಿನ್ನ ಮನೆ ಹೊಸ್ತಲ್ ಕಟ್ಟಿ ತುಳಿಗೊಡಲ್ಲ ನಾನು ನನ್ನ ಮಗಳಿಗೆ. ಮರ್ತು ಬಿಡು ನೀಯಾಗಿ ನೀ ಬಂದು ಕೇಳಿದ್ರೂ ನನ್ನ ಮಗಳಿಗೆ ಕೊಡಕ್ಕೆ ತಯಾರಿಲ್ಲ. ನಿನ್ನಂತಕಿನ ಮನೆಗೆ ಉತ್ಸಾಬರಿನೇ ತೆಗಿಬೇಡ. ನೀನು ನನ್ನ ಮಗಳ ಹೆಸರು ನಿನ್ನ ನಾಲ್ಗೆ ಮೇಲೂ ಬರಬಾರ್ದು ನೀನು. ನಾಯಿಗೂ ಒಂದು ರೊಟ್ಟಿ ಹಾಕರಿ ನಿಯತ್ತಾಗಿ ಮನೆ ಬಾಗಲ್ ಕಾಯ್ಕೊಂಡಿರ್ತದ. ಆ ನಾಯಿಗಿದ್ದಟ್ಟು ನಿಯತ್ತು ನಿನಗಿಲ್ಲ. ಏನೇನು ತಗೋತಿ, ಏನೇನು ಮಾಡ್ತಿ, ಏನೇನು ಪಾಲ ಬೇಕು ಎಲ್ಲ ತೊಗೊಂಡು ಹೋಗು. ಏನು ಈ ಮನೆಗೆ ನೀ ಕಾಲಿಡೋದಿಲ್ಲ ಹೇಳಕತ್ತೀನಿ ನಾನು. ನಮ್ಮದು ನಿಂದು ಸಂಬಂಧ ಮುಗಿದು ಹೋಯ್ತದ ನೋಡು, ಇಲ್ಲಿಗೆ ಮುಗಿದು ಹೋಯ್ತದ. ನಿನಗೇನು ಆಸ್ತಿ ಬೇಕಲ್ಲ, ಈ ಮನೆದಾಗ ಪಾಲ ಬೇಕಲ್ಲ, ಆಯ್ತು ಎಲ್ಲ ತೊಗೊಂಡು ಹೋಗು. ಇವತ್ತಿನ ಹಿಡಿದು ನಿನಗೆ ತವ್ರ ಮನೆ ಅದ್ದ ಅನ್ನೋದೇ ಮರಿಬೇಕು ನೀನು. ಹಂಗಿತ್ತಂತಂದ್ರೆ ಆಸ್ತಿದಾಗ ಪಾಲ ಕೇಳು, ಇದ್ದಿಲ್ಲತ್ತಂದ್ರೆ ಸುಮ್ಮನೆ ಹೋಗ್ಬಿಡು ಇಲ್ಲಿಂದ. ಸೀತಾ ರೀ ಸುಮ್ಮಿರ್ರಿ ನೀವು. ಅದು ಎದಕ್ಕೆ ತಂಗಿ ಅಂತೇಳಿ ಬಡ್ದಾಡ್ತೀರಿ? ಇಟ್ಟೆಲ್ಲ ಆದ್ರೂ ತಂಗಿ ಅಂತೇಳಿ ಬಡ್ದಾಡ್ತೀರ ನೀವು? ಎದಕ್ಕೆ ಬೇಕು ರೀ ಈಕಿ ತವ್ರ ಮನೆ? ಎದಕ್ಕೆ ಬೇಕು? ತವ್ರ ಮನಿದೆ ಒಳ್ಳೇದು ಬಯಸಲಿಕ್ಕೆ ಈಕಿಗೆ ಎದಕ್ಕೆ ತವ್ರ ಮನೆ ಬೇಕು? ತವ್ರ ಮನೆ ಎದಕ್ಕೆ ಬೇಕು ಇಂಥವ್ರಿಗೆ? ತವ್ರ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಎಷ್ಟೋ ಹೆಣ್ಮಕ್ಳು ಹರಕೆ ಕಟ್ತಾರ. ಈಕಿ ತವ್ರ ಮನೆಗೆ ಕೆಟ್ಟದಾಗಲಿ ಅನ್ನಕ್ಕೆ ಈಕಿಗೆ ತೊಗೊಂಡು ಏನು ಮಾಡ್ತೀರಿ ನೀವು? ಸುಮ್ಮಿರ್ರಿ ನೀವು, ಹೇಳಕತ್ತೀನಿ ನಾನು. ಇಷ್ಟು ದಿನ ನೀವು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದಾಯ್ತು. ಯಾವಾಗ ಈಕಿ ನನ್ನ ಮಗಳಿಗೆ ಕಿಮ್ಮತ್ತಿಲ್ದಂಗೆ ಮಾತಾಡ್ತಾಳ ಅಂತಂದ್ರೆ ಮತ್ತು ಇಂಥವ್ರಿಗೆ ಇಟ್ಕೊಂಡು ಏನು ಮಾಡೋದು? ಹಿರಿಯರ ಮಾತು ಕಿಮ್ಮತ್ತಿಲ್ಲಕ್ಕೀಗ, ಅಣ್ಣನ ಕಷ್ಟಕ್ಕೆ ಆಗ್ಬೇಕನ್ನ ಕಿಮ್ಮತ್ತಿಲ್ಲ. ಮತ್ತೀಕಿ ಎದಕ್ಕೆ ರೀ ಇಂಥ ಹೆಣ್ಮಕ್ಳು ತೊಗೊಂಡು ಏನು ಮಾಡ್ತೀರಿ ನೀವು? ಎದಕ್ಕೆ ತಂಗಿ ಅಂತ ಹೇಳಿ ಬಡದಾಡ್ತಿರೋ ಏನೋ ನಿಮಗೆ ಗೊತ್ತು. ಆಯ್ತು, ಅಣ್ಣ ತಂಗಿ ಸಂಬಂಧ ಮುರ್ದೈತಂತೇಳಿ ನಾನೇನು ಅಂದಿಲ್ಲಲ್ಲ. ನಿಮಗೆ ನಿಮ್ಮ ತಂಗಿಗೆ ನೋಡಂಗಾಯ್ತಂದ್ರೆ ಹೋಗ್ರಿ ಮಾತಾಡಿ ಬರ್ರಿ, ಅದು ಏನು ಮರ್ಯಾದೆ ಕೊಡ್ತಾಳ ಕೊಡಿಸ್ಕೊಂಡು ಬರ್ರಿ. ಆದ್ರೆ ಇಲ್ಲಿ ಮಾತ್ರ ಈಕಿ ಕಾಲಿಡಂಗಿಲ್ಲ ನೋಡ್ರಿ. ಇಷ್ಟು ವರ್ಷ ನಾನು ಇದ್ದೆ ಮಾತಾ ಹಿಂಗೆ ಇದ್ದಿದ್ದ ಅಂತಂದ್ರೆ ನಡೀತಿತ್ತು, ಇಷ್ಟೆಲ್ಲ ಆಟ ಕಟ್ಟುತ್ತಿದ್ದಿಲ್ಲಕ್ಕಿ. ನಾನು ಹೋಗ್ಲಿ ಅಂತ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮ ಕುಂತಲ್ಲ, ಈಕಿ ತಲೆ ಮೇಲೆ ಮೆಣಸರ್ಲಕತ್ತಾಳ. ನಾನು ಇರತ್ತಲ್ಲೇ ತವ್ರ ಮನೆಗೆ ಬರಬೇಡ ಅಂತ ಹೇಳಕ ನೀ ಯಾವಕ್ಕೆ? ಇನ್ನ ಬದುಕಿನಿಲ್ಲಿ ನಾನು ಆಕಿಂದ ತಾಯಿ. ಹೋಗಿ ಬರ್ರಿ, ಮಗಳು ಬೇಕಾದ್ರೆ ನೀವು ಹೋಗಿ ಮಾತಾಡ್ಕೊಂಡು ಬರ್ರಿ. ನಾನು ತವ್ರ ಮನೆ ಸಂಬಂಧ ಮುಗಿತತ್ ಹೇಳತ್ತೀನಕೀಗ ನಾನು. ನಿಮ್ಮೆಲ್ಲರ ಸಂಬಂಧ ಮುರಿದೋದಂತ ಹೇಳಕತ್ತಿಲ್ಲ. ನಿಮ್ಗೆ ಯಾರ್ಯಾರಿಗೆ ಮಾತಾಡ್ಬೇಕು ಅನಿಸ್ತದ ಹೋಗಿ ಮಾತಾಡ್ಕೊಂಡು ಬರ್ರಿ. ಬ್ಯಾಡ ಅಂತ ಯಾರಂತಂದಾರ? ಒಂದು ಚೆನ್ನಾಗಿ ಇಟ್ಟಾದ್ರೂ ಆಕಿ ಬರಲೇಬೇಕಂತಂದ್ರೆ ಬರಲ್ಯಾಕ. ಆದ್ರೆ ಒಂದು ಗಿಲಾಸ ನನ್ನ ಕಡೆ ನೀರು ಸಿಗ್ತದೆ ಅನ್ನೋದು ಮರ್ತು ಬರಲ್ಯಾಕ. ಏನು ಮಾಡತ್ತ ಏನು ಬಿಡತ್ತ ಎಲ್ಲ ಕುಂದರ್ಸಿ ನೀವೇ ನಿಮ್ಮ ಮಗಳಿಗೆ ಮಾಡ್ಬೇಕು. ನನಗೇನು ಹೇಳೋದು ಬೇಕಾಗಿಲ್ಲ. ಹಂಗಿತ್ತಂತಂದ್ರೆ ಕರೆಸ್ರಿ, ನಾನೇನು ಬ್ಯಾಡ ಅನ್ನಲ್ಲ. ನಾಲ್ಗಿ ಭಾಳ ಉದ್ದಾಗೈತ. ನೋಡು ರಾಮಣ್ಣ ಎಟ್ಟು ಮಾತಾಡ್ಲಕತ್ತಾಳ ನೋಡು. ಇಟ್ಟತ ನಿಮ್ಮ ಮಗಳು ಎಟ್ಟು ಮಾತಾಡ್ಯಾಳ ಅನ್ನೋದು ನಿಮಗೆ ಗೊತ್ತಿಲ್ಲತ್ತಿ. ಗೊತ್ತಿಲ್ಲದೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಗೊತ್ತಿತ್ತಂದ್ರೂ ನೀವೆಲ್ಲಿ ಯಾವಾಗ ಮಗನ ಪರ ನಿಂತೀರಿ ಹೇಳ್ರಿ? ಮಗಳ ಪರನೇ ಅಲ್ಲ ನೀವು ನಿಂದ್ರದು. ಗೊತ್ತಿದ್ರೂ ದಂಡ. ಹೋಗ್ಲಿ ಬಿಡ್ರಿ, ಯಾಕೆ ತಲೆ ಹೊಡ್ಕೊಲಿ? ಮುಂಜಾನೆ ಹಿಡಿದು ಇದೇ ಆಗ್ಬಿಟ್ಟದ ಮನ್ಯಾಗ. ಕಿರಿ ಚಾಲು ಆಗ್ಬಿಟ್ಟದ. ನಮಗೇನು ಆಸೆ ಇಲ್ಲ ಇಂಥವ್ರ ಮನೆಗೆ ಸೇರ್ಸೋದು ನಮ್ಮ ಮಗಳಿಗೆ.
ನನ್ನ ಮಗಳೇನು ಕುಡ್ಡಲ್ಲ ಕುಂಟಿಯಲ್ಲ, ಆಕಿಗೆ ಯಾರಲ್ಲಿ ನಾಳೆಗೆ ಒಳ್ಳೆ ಮನೆ ತಂದು ತೆಗೆದು ನಾವು ಮಾಡ್ತೀವಿ. ನಾವು ಇವ್ರದೇ ಭರವಸೆ ಮೇಲೆ ಏನು ಕುಂತಿಲ್ಲ. ಬರ್ಮಿದಾಗ ಬದುಕಬಾರ್ದು ಬಿಡು ಅನ್ರಿ ನಿಮ್ಮ ಮಗಳಿಗೆ ಮೊದಲು. ನನಗಂತೂ ಇವ್ರ ಜಗಳ ನೋಡಿ 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 ಸಾಕಾಗ್ಲತ್ತದ. ಅದು ಎಷ್ಟು ಜಗಳ ಆಡ್ತಾರೆ ಎಲ್ಲರೂ ಸೇರಿ, ಅದು ಏನೇನೋ ಮಾತಾಡ್ತಾರ. ಯಪ್ಪ ದೇವ್ರೆ ಯಾಕೆ ಬೇಕು, ನನಗಂತೂ ಕುಂತು 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 ಸಾಕಾಯ್ತು. ಮೊದಲು ನಾ ಇಲ್ಲಿಂದ ಹೋಗ್ಬಿಡ್ತೀನಿ ಆ ಕಡೆ. ಎಷ್ಟು ಜಗಳ ಆಡ್ಲಕತ್ತಾರಪ್ಪ, ಇನ್ನೂ ಮುಗ್ದಿಲ್ಲ ಇವ್ರ ಜಗಳ. ಛೇ, ಇವತ್ತೇನಾಗ್ಯದಂತೆ ತಿಳ್ಕೊತೀನಿ ತಡಿ. ಅಜ್ಜಿ ಎದಾಳಲ್ಲ ಹೆಂಗ, ಈಗರ ಬಾಯಿ ಬಿಡ್ತಾರೆ ನೋಡಮ್. ಮತ್ತ್ಯಾಕೆ ಬಂದಪ್ಪ ನೀನು? ನಿಮ್ದು ಜಗಳ ಮುಗಿತಾ ಇಲ್ಲ ಅಂತ ಹೇಳಿ ನೋಡಕ್ ಬಂದಿನ್ ಬಿಡವ. ಸಿದ್ಧಾರ್ಥ ಇಲ್ಲಿ ಕೇಳಪ್ಪ, ನನ್ನ ಮಗನ ತಲೆಗೆ ಇದೆಲ್ಲ ಹಾಕಬೇಡ್ದಂತ ಹೇಳಿ ನಾನು ಅವನಿಗೆ ಹೊರ ಕಳ್ಸೀನಿ. ಬೇಕಂತಾರ ಮತ್ತೆ ಅವ್ನ ಮುಂದೆ ನೀನು ಇದೆಲ್ಲ ಹೇಳ್ಬೇಕಂತ ಹೇಳಿ ನಿಂತು ಬಿಟ್ಟಿದ್ದೇನು? ಯಾಕ ನನ್ನ ಮಗನಿಗೆ ಜಗಳ ತಂದಿಡ್ಬೇಕನ್ಲಕತ್ತಿದಿ? ನನಗೇನು ಯಾರಿಗೆ ಜಗಳ ಹಚ್ಚ ಬುದ್ಧಿ ಇಲ್ಲ. ನಾಳೆಗೆ ನೀನು ನಿನ್ನ ಮಗನ ಮುಂದೆ ಒಂದಕ್ಕೆ ಎರಡು ಹೇಳ್ಬಾರ್ದಲ್ಲ, ಇದ್ದಿದ್ದೆಲ್ಲಾರ್ದು ಸೇರಿಸ್ಕೊಂಡು. ಅದಕ್ಕೆ ಏನು ಹೇಳೋದತ್ತ ಎಲ್ಲ ನಾವೇ ಹೇಳಿಬಿಟ್ಟೇವಂತಂದ್ರೆ ಅವನಿಗೂ ಒಂದು ಸತ್ಯ ಏನು ಅನ್ನೋದು ಗೊತ್ತಾಗ್ತದ, ಸರಿ ತಪ್ಪು ಯಾವ್ದು ಅನ್ನೋದು ಗೊತ್ತಾಗ್ತದ. ನಾಳೆಗೆ ನೀ ನಮಗೂ ಕೆಟ್ಟವ್ರು ಮಾಡೋಕ್ಕೆ ಹಿಂದಕ್ಕಾಗಲ್ಲ. ನೀನು ಅವನಿಗೇನು ಗೊತ್ತಿಲ್ಲ, ಒಂದಕ್ಕೆ ಎರಡು ಮಾಡಿ ಹೇಳ್ತೀನಿ. ನೀನು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ನಿನ್ನ ಗುಣ ಯಾಕೆ ಬೇಕು? ಏನಾಗಿದ್ದು ನಮ್ಮ ಮನೆಗೆ ಆಗಿ ಹೋಗಲೇಕ. ಹಂಗೂ ಮುರ್ಲೇಕತ್ತ ಸಂಬಂಧ, ಹಿಂಗೂ ಮುರಿಯಕತ್ತದ. ಪೂರ ಮುರ್ಕೊಂಡೇ ಹೋಗ್ಬಿಡ್ರಿ ನೀವೆಲ್ಲರೂ. ನೋಡ್ರಮ್ಮಣ್ಣ, ನೀನು ಹೆಂಡತಿ ಏನು ಮಾಡಕ್ಕೆ ಹೋಗ್ಲಕತ್ತಾಳ? ಹುಡುಗನ ತಲೆಗ ತುಂಬಲಕತ್ತಾಳ, ಒಂದಿಟ್ಟು ಹೇಳಕ್ಕಿಗೆ. ಈತ ಮಾಡ್ಲಕತ್ತಿದ್ರಾಗ ಏನ್ ತಪ್ಪದವ? ಇದು ಅವನ ಜೀವನಕ್ಕೂ ಸಂಬಂಧಪಟ್ಟಿದ್ದದ. ಇದು ನಾಳಿಗೆ ಈಕಿ ಹೇಳಲಿಕ್ಕಿ ಮುಚ್ಚಿಡ್ತಾಳೆ, ಈಗೆ ಮುಚ್ಚಿಡ್ಲಾಕ್ ನೋಡ್ಲಕತ್ತಾಳ. ನಾಳೆಗೆ ಹೇಳ್ತಾಳಂತ ಏನು ನನ್ನ ಹೆಂಡತಿ ಏನು ಮಗನಿಗೆ ತಾಯಿಗೆ ದೂರ ಮಾಡ್ಲಕತ್ತಿಲ್ಲ. ಇಷ್ಟಕ್ಕೂ ಏನು ಕದ್ದು ಹೇಳಕತ್ತಿಲ್ಲ. ಅವನಿಗೆ ಈ ಸಪರೇಟ್ ಕರ್ಕೊಂಡೋಗಿ ಎಲ್ಲರ ಎದುರೇ ಹೇಳಕತ್ತಾಳ ಇದ್ದಿದ್ದಂಗ. ಹೇಳಿ ಬಿಡು. ಅದು ಏನು ಅನ್ನೋದು ಹೇಳಿಬಿಡ್ರಿ. ಯಾಕಂತಂದ್ರೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದದ ಅಂಥೇಳಿ ನನಗೆ ಗೊತ್ತಾಯ್ತು. ನೀವೆಲ್ಲ ಮಾತಾಡೋದು ನೋಡಿ ಅದು ನಾನೇ ತಿಳ್ಕೊಬೇಕು. ಮೊದಲ ಹೇಳತ್ತೀನಿ ನೀನು. ಸಿದ್ಧಾರ್ಥ, ನಿಮ್ಮ ಅಜ್ಜಿ ಇದ್ದಾರಲ್ಲ, ಅವರು ನೀನು ಹುಟ್ಟಿದಾಗ ನಾವು ಮಾತಾಡೋಕ್ಕಂತೇಳಿ ಬಂದಿದ್ದೇವೆ ನೋಡೋಕ್ಕಂಥೇಳಿ. ಅವಾಗ ಏನಂತಂದ್ರು, ರಮಣ ಮತ್ತು ನಿಮ್ಮ ತಂಗಿಗೆ ಗಂಡು ಮಗು ಹುಟ್ಟ್ಯದ, ನಿನಗೂ ಒಂದು ಹೆಣ್ಣು ಮಗು ಆಯಿತು ಅಂತಂತಂದ್ರೆ ಇದೇ ಮನೆ ಸಸಿ ಮಾಡ್ಕೋತೀವಪ್ಪ. ನಿನ್ನ ಗುಣ ನೋಡೇ ನಿಮ್ಮ ತಂಗಿಗೆ ನಾವು ಮನೆ ಸಸಿ ಮಾಡ್ಕೊಂಡಿವಿ. ಮುಂದೆ ನಿನ್ನ ಮಗಳಿಗೆ ಮಾಡ್ಕೊಲಾರ್ದೆ ಇರ್ತೀವೇನೋ, ಮತ್ತು ಆಕಿಗೂ ಇದೇ ಮನೆಗೆ ಕೊಡ್ಬೇಕು ನೋಡು, ಹಂಗಂಥೇಳಿ ಮಾತು ಕೊಡಪ್ಪ ಅಂತಂದರು. ನಾವೇನಂದೆವು, ಇರ್ಲ್ರಿ ಅದೇನೋ ಕೂಸು ಹುಟ್ಟಕ್ಕಿನ್ನ ಮುಂಚೆನೇ ಕುಲಾಯಿ ಹೊಲಿಸಿರಂತ, ಇನ್ನೂ ಇರ್ಲ್ರಿ, ಇನ್ನು ಗಂಡು ಆತದೋ ಹೆಣ್ಣು ಆತದೋ ನೋಡಮ್ಮಿ ಅಂಥೇಳಿ ಅಂದು ನಾವೇನು ಮಾಡಿದ್ವಿ, ಸುಮ್ಮಾದ್ವಿ. ಮುಂದೆ ನನಗೆ ಆಕಿ ನಮ್ಮ ನಂದಿನಿ ಹುಟ್ಟಿದಳಲ್ಲ, ಅವಾಗ ಅವ್ರು ನೋಡ್ಲಿಕ್ಕೆ ಬಂದರು. ನಾವು ಅನ್ಕೊಂಡಂಗೆ ಆಗ್ಯದಪ್ಪ, ಹೆಣ್ಮಗಳೇ ಹುಟ್ಟಾಳ, ಮತ್ತು ಆಕಿಗೆ ನಮ್ಮ ಮನೆ ಸಸಿ ಮಾಡ್ಕೊತೀವಿ. ನಾನು ನೀ ಕೊಡು, ನಮಗೆ ಮಾತು ಕೊಡು, ಮಾಡ್ಕೊಡ್ತೀನಿ, ನಮ್ಮ ಮನೆ ಸಸಿನೇ ಮಾಡ್ತೀನಂತೆ ಮಾತು ಕೊಡು, ನಮ್ಮ ಸಿದ್ಧಾರ್ಥಗೆ ತೊಗೋತೀವಿ ಅಂಥೇಳಿ ಅವರು ಮಾತು ಕೊಟ್ಕೊಂಡ್ರಪ್ಪ. ದೊಡ್ಡವ್ರು ಸೇರಿ ನಾವೆಟ್ಟು ಬ್ಯಾಡ ಅಂತಂದ್ರೂ ಕೇಳಿಲ್ಲ. ಮುಂದೆ ಮಕ್ಕಳ ಮನಸ್ಸಿನಾಗ ಹೆಂಗಿರ್ತದೋ ಎನ್ಸಿದೇನೋ, ಬೇಡ ಸಣ್ಣಂದಿರತ್ಲೆ ನಾವು ಹೆಸರಿಡೋದು ಬೇಡ ಅಂತ ಎಟ್ಟಂದ್ರೂ ಕೇಳಿಲ್ಲ, ಹೆಸರಿಟ್ರಪ್ಪ. ನಮ್ಮ ನಂದಿನಿಗೆ ನಿನಗೆ ಸೇರಿಸಿ ಹೆಸರಿಟ್ಟಾರ. ಅದು ನಾವು ಇಷ್ಟು ದಿನ ನೀವು ಇರಲಿ ಓದ ಮಕ್ಕಳ ತಲೆಗೆ ಯಾಕೆ ಹಾಕ್ಬೇಕಂತೇಳಿ ನಾವು ಸುಮ್ಮ ಇದ್ದಿದ್ದೆವು. ಈಗ ನಿಮ್ಮವ್ವ ಈಗಾಕಿ ಬೇರೆದವ್ರ ಮನೆ ಸೇರ್ತಾಳ ಅಂತೇಳಿ ಇವತ್ತಾಕಿ ಬಾಯಿ ಬಿಟ್ಟಾಗ ಗೊತ್ತಾಗ್ಯದ. ಆಕಿನ ತಲೆಗೆ ಹಿಂಗೆ ಹಿರಿಯರ ಮಾತು ಉಳಿಸ್ಕೋಬೇಕು ಅನ್ನೋದು ಇಲ್ಲ, ಮಾತು ಮುರಿಬೇಕು ಅಂತ ಹೇಳಿ ನಿಂತಾಳ ಅನ್ನೋದು ಇವತ್ತು ಗೊತ್ತಾಗ್ಯದ ನೋಡಪ್ಪ ನಮಗೆ. ನಮಗೇನು ದೊಡ್ಡ ಮನಿತನದ ಅಂಥೇಳಿ ನಮ್ಮ ಮಗಳಿಗೆ ನಿಮ್ಮ ಮನೆಗೆ ಕೊಡಬೇಕು ಅನ್ನೋದಿಲ್ಲಪ್ಪ. ಅಂಥ ಆಸೆ ಅಂತರೂ ನಮಗಿಲ್ಲ. ಏನೋ ಹಿರಿಯರು ಒಂದು ಮಾತು ಕೊಟ್ಟಾರಲ್ಲ, ಅದು ಉಳಿಸ್ಕೋಬೇಕು ಅಂಥೇಳಿ ನಾವು ತಲೆಗೆ ಇಟ್ಕೊಂಡು ಕುಂತಿದ್ವಿ ಅಷ್ಟೇ. ಈಗ ಆಕಿನೇ ಇಟ್ಟೆಲ್ಲ ಮಾತಾಡಿದ ಮೇಲೆ ಇವತ್ತಿನ ಹಿಡಿದು ನಿಮ್ಗೆ ಸಂಬಂಧ ಮುರಿತು. ಇವತ್ತಿನ ಹಿಡಿದು ನಾನು ನನ್ನ ಮಗಳಿಗೆ ಉತ್ಸಾಹಪರಿ ತೆಗಿಲಕ್ಕೆ ಬಿಡಲ್ಲ. ಆಕಿಗೇನು ಗೊತ್ತಿಲ್ಲ ಬಿಡು, ನಾವು ಗೊತ್ತು ಮಾಡಲ್ಲ. ಅದೇ ಹೇಳಾಗತ್ತೆ, ನಿಮ್ಮ ಅವು ಸಂಬಂಧ ಮುರಿತವ. ಇವತ್ತಿನ ಹಿಡಿದು ನಾವಂತರೂ ನನ್ನ ಮಗಳಿಗೆ ನಿನ್ನ ಮನೆ ಸಿಡಿಗಟ್ಟಿ ಏನೂ ಏರ್ಲಕ್ಕೆ ಬಿಡಲ್ಲ. ಆಯ್ತು, ನೀ ಯಾರಿಗೆ ಕಟ್ಕೋ ಸಸಿ ಮಾಡ್ಕೋ, ಆಯ್ತು ಮುಗಿತು ನೋಡ್ತಾ ಅವ್ರ ಮನೆ ಋಣ ಅಂತ ಹೇಳಕತ್ತೆ ನೋಡಪ್ಪ. ಇದ್ರಾಗ ನಮ್ದೇನು ತಪ್ಪದ? ನೀನೇ ಹೇಳು. ಓದ್ ಬರ್ತಾವಿದ್ದಿ, ಬುದ್ಧಿ ಇದ್ದಾವಿದ್ದಿ, ನೋಡಪ್ಪ ನೀನೇ ವಿಚಾರ ಮಾಡು. ನಿಮ್ಮವು ಮಾಡ್ಲತ್ತಿದ್ ಸರಿನಾ ಇಲ್ಲ ನಾವು ಏನಾರ ಅನ್ಲಕತ್ತಿತ್ತಪ್ಪ, ನೀನೇ ವಿಚಾರ ಮಾಡು. ಯಾಕವ ಹಿಂಗೆ ಮಾಡ್ಲಕತ್ತಿದಿ? ನೀ ಮಾಡೋದು ತಪ್ಪಲ್ಲೇನು? ಆ ಹಿರಿಯರ ಮಧ್ಯೆ ಮಾತು ಕೊಟ್ಟು ಈಗ ಅದು ಮಾತು ಮುರಿಯೋದು ತಪ್ಪಲ್ಲೇನವ? ಇಷ್ಟಕ್ಕೂ ನೀನೇನು ಹೊರಗಿನ ಕಡೆ ಕೊಡ್ಲಾಕತ್ತಿದ್ಯಾ? ಸ್ವಂತ ನಿಮ್ಮ ಅಣ್ಣನ ಮಗಳೇ ಅಲ್ಲ, ಯಾಕೆ ಅವ್ರ ಮೇಲೆ ಹಿಂಗೆ ದ್ವೇಷ ಸಾಧಿಸ್ತೇವ? ಅವ ನೀ ಮಾಡ್ಲಕತ್ತಿತ್ತು ನನಗೆ ಯಾಕೋ ಸರಿ ಅನ್ನಿಸ್ವಲ್ದು. ಅಂದ್ರೆ ಈಗ ನೀನು ಇವ್ರು ಹೇಳ್ದಂಗೆ ಕೇಳಿ ಇವ್ರ ಮಗಳಿಗೆ ಕಟ್ಕೋತೇನು ಏನ್ರಿ? ಅವ್ರವ್ರು ಏನ್ಯಾಕೆ ಮಾತಾಡ್ಕೊಳಕ? ನಡ್ರಿ ಇಲ್ಲಿಂದ ಸುಮ್ಮನೆ. ಮತ್ತು ನಾವು ಯಾಕೆ ಇದ್ರ ನಿಂದ್ರಮ್ಮಿ? ಮತ್ತು ಅವರು ಒಂದು ಏನಾರ ಅನ್ಬೇಕು, ನಾವೊಂದು ಅನ್ಬೇಕು, ಸುಮ್ಮನೆ ಎಟ್ಟಂತ ತಲೆ ಹೊಡ್ಕೊಳ್ಳೋದು. ನಡ್ರಿ ಕಡೆ ಕೊಡೋದಿಲ್ಲ ಅಂತ ಹೇಳಿವೆಲ್ಲ ಮುಗೀತು. ಬರ್ರಿ, ಅವ್ರವ್ರು ಏನ್ಯಾಕೆ ಮಾತಾಡ್ಕೊಳಕ. ನನ್ನ ಮಗಳು ಹೇಳಿದ್ರಾಗ ಏನು ತಪ್ಪದ? ಇಂಥಕ್ಕೆ ಇನ್ನು ಮಗಳಿಗೆ ಆಕಿನ ಮನೆಗೆ ಸೊಸಿ ಮಾಡ್ಕೊಳ್ಳೋದ? ಸಾಧ್ಯನೇ ಇಲ್ಲ. ನನ್ನ ಮಗಳು ಹೇಳಿದ್ದೆ ಸರಿ.
ಈ ಕತೆ ನಿಮ್ಗೆ ಇಷ್ಟ ಆಗ್ಯದ ಅಂಥೇಳಿ ಅನ್ಕೊಂಡಿನ್ರಿ. ನನಗಂತೂ ಏನು ರಹಸ್ಯ ಇತ್ತು ಅದು ಗೊತ್ತಾಗ್ಯದ. ಈಗ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ ಏನು ತಗೋತೀನಿ ಅನ್ನೋದು ತಪ್ಪಲಾರ್ದೆ ನೋಡ್ರಿ. ದಯವಿಟ್ಟು ಕತಿನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.